ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹೇಗೆ ಬಂದೆ? ಆಟೋದಲ್ಲಿ ಬಂದಿ? ಅತ್ತೆ, ಅದು ನಿಮ್ಮ ಮಗನೇ ಬಿಟ್ಬಿಟ್ಟು ಹೋದ್ರು. ಸಂತು ಬಂದಿದ್ಲ? ಮತ್ತೆ ಒಳಗೆ ಕರ್ಕೊಂಬರ್ಬೋದಿತ್ತಲ್ಲಮ್ಮ. ಚೆನ್ನಾಗಿ ಹೇಳ್ತೀರಾ ಅತ್ತೆ. ನೀವು ನೆಮ್ಮದಿಯಾಗಿ ಪೂಜೆ ಮಾಡ್ತಾ ಇದ್ದೀರಾ, ಪೂಜೆ ಮಾಡಿ. ನಿಮ್ಮ ಮಗ ಇಲ್ಲಿ ಬಂದರೆ ಗಣಹೋಮ ನಡೆಯೋ ಬದಲು ರಣಹೋಮ ನಡೆಯುತ್ತೆ. ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳು. ಇಷ್ಟು ಒಳ್ಳೆ ಜನ ಇರೋ ಜಾಗದಲ್ಲಿ ಎಲ್ಲ ಹಾಳಾಗೋಗ್ಲಿ ಅಂತ ಹೇಳೋರು ಯಾಕೆ ಬೇಕು ಅತ್ತೆ? ಅದಕ್ಕೆ ಅವ್ರ ಹತ್ರ ನಿಮ್ಮ ಮನೆಗೆ ವಾಪಸ್ ಹೋಗಿ ಅಂತ ಅಂದೆ. ಅತ್ತೆ, ಮಾವ, ಕ್ಷಮಿಸಿ, ನಾನು ಸ್ವಲ್ಪ ತುರ್ತಾಗಿ ಹೊರಡಬೇಕಾಗಿ ಬಂದಿದೆ. ನಾನು ಹೋಗ್ಬರ್ತೀನಿ. ಅಳಿ ಅಂದರೆ ಇಲ್ಲೇನಾದರೂ ತೊಂದರೆ ಆಗ್ತಾ ಇದೆಯಾ ನಿಮ್ಗೆ ಇರೋದಕ್ಕೆ? ಇಲ್ಲ ಮಾವ, ಜಾಮಿಯವ್ರು ನನ್ನ ಜೊತೆಗಿದ್ದಿದ್ರೆ ಖುಷಿ ಖುಷಿಯಾಗಿ ಓಡಾಡ್ಕೊಂಡು ಇದ್ಬಿಡ್ತಿದ್ನೋ ಏನೋ. ಆದರೆ ಅವ್ರಿಲ್ಲದೆ ನನಗಿಲ್ಲಿರಕ್ಕೆ ಮನಸ್ಸೇ ಆಗ್ತಾ ಇಲ್ಲ. ಕನ್ಸ್ಟ್ರಕ್ಷನ್ ಕಡೆಯಿಂದ ಫೋನ್ ಕೂಡ ಬಂದಿತ್ತು, ಅರ್ಜೆಂಟಾಗಿ ಬನ್ನಿ ಅಂತ. ಇನ್ನೊಂದ್ಸಲಿ ಬರ್ತೀನಿ ಮಾವ. ಇನ್ನೊಂದು 2 ನಿಮಿಷ ಮಂಗಳಾರತಿ ಆಗ್ಬಿಡ್ತೇವೆ, ಸ್ವಲ್ಪ ಪ್ರಸಾದ ತೊಗೊಂಡೋಗಿರಿ. ನೀವೆಲ್ಲರೂ ಸಾಂಗವಾಗಿ ಪೂಜೆ ಮುಗಿಸಿ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ನಾನು ಹೋಗಿ ಬರ್ತೀನಿ. ಜಾನು, ಏನು ಯೋಚನೆ ಮಾಡ್ತಿದ್ಯಾ? ನಡಿ ಹೋಗೋಣ. ನಾನಿವಾಗ ಹೋಗೋದು ಸರಿ? ನಾನು ಇದೇನು ಜಾನು ಹಿಂಗೆ ಹೇಳ್ತಿದ್ಯಾ? ನಿಮ್ಮ ಅಪ್ಪ ಅಮ್ಮ ನಿನ್ನ ನೋಡಿದ್ರೆ ಖುಷಿ ಪಡ್ತಾರೆ. ನಂಗೆ ಯಾಕೋ ಹಾಗೆ ಅನಿಸ್ತಿಲ್ಲ ವಿಶ್ವ. ನಾನು ಸತ್ತಿದ್ದೀನಿ ಅಂತ ಅವ್ರು ಇವಾಗ ನೆಮ್ಮದಿಯಾಗಿದ್ದಾರೆ. ಈಗ ನಾನು ಅವ್ರ ಕಣ್ಮುಂದೆ ಹೋಗಿ ಇನ್ನಷ್ಟು ಕಷ್ಟ ಕೊಡ್ಲಾ ಹೇಳು? ಅವ್ರು ಕೇಳೋ ಪ್ರಶ್ನೆಗಳಿಗೆ ನಾನು ಏನಂತ ಉತ್ತರ ಕೊಡಲಿ? ನಂಗೆ ಯಾಕೋ ಬೇಡ ಅನಿಸ್ತಿದೆ. ಜಾನು, ಹಿಂಗೆಲ್ಲ ಮಾತಾಡ್ಬೇಡ. ಯಾರಿಗೂ ಗೊತ್ತಿಲ್ದಂಗೆ ತಲೆ ಮರೆಸ್ಕೊಂಡು ಬದುಕೋಕ್ಕಿಂತ ಇರೋ ವಿಷಯನ ಎಲ್ಲರ ಹತ್ರ ಹೇಳ್ಕೊಂಡ್ರೆ ಮುಂದಿನ ಬದುಕಿಗೆ ದಾರಿ ಆಗುತ್ತಲ್ವ. ನೀನು ನಿಮ್ಮ ಅಪ್ಪ ಅಮ್ಮನ ಹತ್ರ ಇರೋ ವಿಷಯ ಹೇಳ್ಕೊಂಡ್ರೆ ಅವ್ರು ಅದನ್ನು ಅರ್ಥ ಮಾಡಿಕೊಂಡು ಅರ್ಥ ಇಲ್ಲದೆ ಬದುಕ್ತಿರೋ ನಿನ್ನ ಜೀವನಕ್ಕೆ ಅರ್ಥ ಸಿಗುವಾಗ ಮಾಡ್ತಾರಲ್ವ. ಜಾನು, ನೀನೇನು ಯೋಚನೆ ಮಾಡ್ಬೇಡ, ನನ್ನ ಮಾತು ನಂಬು, ನಿಮ್ಗೆ ಒಳ್ಳೇದೇ ಆಗುತ್ತೆ. ನಡಿ ಹೋಗೋಣ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ